ಚಿಕ್ಕಮಗಳೂರಿನಲ್ಲಿ ಕಾಡಾನೆಯ ಕಿಚ್ಚು 3 ತಾಲೂಕುಗಳಿಗೆ ಇವತ್ತು ಬಂದ್ ಘೋಷಣೆ ಮಾಡೋ ಹಾಗೆ ಮಾಡಿಬಿಟ್ಟಿದೆ. ಕಾಡಾನೆಯ ದಾಳಿಗೆ ನಿನ್ನೆ ಬೋರಮ್ಮ ಬಲಿಯಾಗಿದ್ದು, ಬೋರಮ್ಮ ಅವರ ಮೃತದೇಹವನ್ನ ಅಮಾನವೀಯವಾಗಿ ಅರಣ್ಯಾಧಿಕಾರಿಗಳು ಟ್ರೀಟ್ ಮಾಡಿದ್ದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾರಣ ಆಗ್ಬಿಡ್ತು. ಆ ಹೋರಾಟದ ಬೆನ್ನಲ್ಲೇ ಸರ್ಕಾರ ಹಾಗೆ ಅರಣ್ಯ ಇಲಾಖೆಯ ವಿರುದ್ಧ ಜನರ ಆಕ್ರೋಶದ ಪರಿ ಹೇಗಿತ್ತು ಅಂದ್ರೆ ಲಾಠಿ ಚಾರ್ಜ್ ನಡೆಯುವಷ್ಟರ ಮಟ್ಟಿಗೆ. ಸದ್ಯ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಇವತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಶೃಂಗೇರಿ ಸೇರಿದಂತೆ ಒಟ್ಟು 3 ತಾಲೂಕುಗಳು ಕೊಪ್ಪ, ಶೃಂಗೇರಿ ಹಾಗೆ ಎನ್ಆರ್ಪುರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಬಾಳೆಹೊನ್ನೂರಿನಲ್ಲಿ ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಪ್ರತಿಭಟನೆ ನಡೆಸಿದವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ನಿನ್ನೆ ಪ್ರತಿಭಟನೆ ನಡೆಸಿದಂತಹ ಹೋರಾಟಗಾರರ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಡಿಎನ್ ಜೀವರಾಜ್ ಸೇರಿ ಹಲವರ ಮೇಲೆ ಆರೋಪ ಮಾಡಲಾಗಿದೆ. ಬಾಳೆಹೊನ್ನೂರು ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಬೋರಮ್ಮ ಅವರ ಆನೆ ದಾಳಿಗೆ ಬೋರಮ್ಮ ಅವರು ಸಾವನ್ನಪ್ತಾ ಇದ್ದ ಹಾಗೆ ನಿನ್ನೆ ಕಡಬಗೆರೆಯಲ್ಲಿ ಪರಿಸ್ಥಿತಿ ತೀವ್ರ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ಬಿಟ್ಟಿತ್ತು. ಬೋರಮ್ಮ ಅವರ ಮೃತದೇಹವನ್ನ ಟಾರ್ಪಾಲ್ನಲ್ಲಿ ಸುತ್ತೋದಕ್ಕೆ ಮುಂದಾಗ್ತಾರೆ ಅರಣ್ಯಾಧಿಕಾರಿಗಳು. ಆಂಬ್ಯುಲೆನ್ಸ್ ನಲ್ಲಿ ಮೃತದೇಹವನ್ನ ಸಾಗಿಸೋ ಬದಲು ಎಲ್ಲಿ ಜನ ನೋಡಿ ಆಕ್ರೋಶ ವ್ಯಕ್ತಪಡಿಸ್ತಾರೋ ಅಂತ ಹೇಳಿ ಯಾವುದೋ ಒಂದು ಆಟೋದಲ್ಲಿ ಹಾಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಅಲ್ಲಿಂದ ಜನರ ಆಕ್ರೋಶದ ಕಟ್ಟೆ ಒಡೆಯೋದು, ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗುತ್ತೆ, ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೃತದೇಹವನ್ನ ಇಟ್ಟು ಹೋರಾಟ ನಡೆಯುತ್ತೆ. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಈಗ ಈ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಇವತ್ತು 3 ತಾಲೂಕುಗಳ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ನಿನ್ನೆ ಅರಣ್ಯಾಧಿಕಾರಿಗಳು ಮಾಡಿದಂತಹ ಒಂದು ಎಡವಟ್ಟು ದೊಡ್ಡ ಮಟ್ಟದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಯಿತು. ಇವತ್ತು 3 ತಾಲೂಕುಗಳ ಬಂದ್ಗೆ ಕರೆಯನ್ನ ಕೊಡಲಾಗಿರೋದು. ಸದ್ಯಕ್ಕೆ ಸಿಚುವೇಶನ್ ಏನಿದೆ, ಇವತ್ತಿನ ಹೋರಾಟದ ರೂಪುರೇಷೆ ಏನು, ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಮಹಾರುದ್ರ. ಹೌದು ವಿದ್ಯಾ, ನಿನ್ನೆ ಆನೆ ದಾಳಿಯಿಂದ ಒಂದು ಕಾರ್ಮಿಕ ಮಹಿಳೆ ಒಂದು ಮೃತಪಟ್ಟಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ಮಲೆನಾಡಿಗರ ಆಕ್ರೋಶದ ಕಟ್ಟೆ ಒಂದು ಒಡೆದು ಹೋಗಿತ್ತು. ಯಾಕಂದರೆ ಪ್ರತಿ ಬಾರಿನೂ ಕೂಡ ಆನೆ ದಾಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಇರ್ಬೋದು, ಇಲ್ಲಿನ ಶಾಸಕರು ಇರ್ಬೋದು ಮತ್ತು ಸಚಿವರು ಬರೀ ಸಬೂಬನ್ನು ನೀಡಿ ಮಲೆನಾಡಿಗರನ್ನು ದಾರಿ ತಪ್ಪಿಸುವ ಒಂದು ಕೆಲಸವನ್ನು ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ನಿನ್ನೆ ಆ ಮಹಿಳೆಯ ಶವವನ್ನು ಇಟ್ಟು ಹೆದ್ದಾರಿಯಲ್ಲಿ ಬಂದ್ ಮಾಡಿ ಸುಮಾರು 6 ಗಂಟೆಗಳ ಸತತವಾಗಿ ಯಾರೂ ಕೂಡ ಹೋಗದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಕ್ಸಮರನೂ ಕೂಡ ಆಯಿತು. ಯಾವಾಗ ಅವರು ಬಾಡಿಯನ್ನು ತಗು ಹೋಗಲಿಕ್ಕೆ ಬಿಟ್ಟಿಲ್ಲ, ಆ ಸಂದರ್ಭದಲ್ಲಿ ಮನವೊಲಿಸಿಕೆ ಎಲ್ಲ ಪ್ರಯತ್ನವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡ್ತು. ಆದರೆ ಯಾವುದಕ್ಕೂ ಕೂಡ ಮಲೆನಾಡಿಗರು ಬಗ್ಗಿಲ್ಲ. ಯಾಕಂದರೆ ಆನೆ ದಾಳಿಯಿಂದ ಮಲೆನಾಡಿನಲ್ಲಿ ಇಲ್ಲಿವರೆಗೂ ಕೂಡ 9 ಜನರ ಸಾವಾಗಿದೆ. ಈ ಸಾವಿಗೆ ನ್ಯಾಯ ಕೊಡಬೇಕು ಮತ್ತು ನಮಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡಬೇಕು ಅನ್ನೋ ಒಂದು ಅವರ ಆಗ್ರಹವಾಗಿತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ಸಂಜೆ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳು ಈಗ ಬಂದಾಗಿದ್ದು, ಬಂದಿಗೆ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಶೃಂಗೇರಿ, ಎನ್ಆರ್ಪುರ ಮತ್ತು ಕೊಪ್ಪ ಈ 3 ತಾಲೂಕಿನಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ಒಂದು ಬಂದಿಗೆ ಒಂದು ಕರೆಯನ್ನು ನೀಡಿದ್ದಾರೆ.